ಬ್ಯಾಕ್ ಪ್ಯಾಕ್ ಮುಗಿಸೇ ಒಂದ್ ತಿಂಗಳಾಗಕ್ ಬಂತ ಅನ್ಸುತ್ತ. ಹೆಂಗ್ ಕಾಣಕಂತೀನಿ ಅಂತ ಕಮೆಂಟ್ ಮಾಡಿ ರೀ. ಚಲೋ ಕಾಣತೀನೇನ್ರಿ ನಾನು? ಬಾಯ್ ಅಣ್ಣ. ಎಲ್ ಬಂದಿರಿ ನೀವು? ಬ್ಯಾಕ್ ಟು ಡ್ಯೂಟಿ ಅಂತಂದು ಜಾಯಿನ್ ಆಗ್ಯಾರ್ರಿ. ಯಾರಿಗೆ ಸೀರೆ ಕಚ್ಚಿ ಕಟ್ಟ್ಯಾರ ಅಂತ ಸಣ್ಣ ಹುಡ್ರಿಗಂತ ಸ್ವಲ್ಪ ಹಂಗ ಮಾಡ್ತಾನ್ರಿ ನಮ್ ಕೃಷ್ಣ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಮಾಡೋಕ್ಕೆ ಆಗಲಿಲ್ಲ. ಯಾಕಪ್ಪ ಅಂತಂದ್ರೆ ಯಾಕೆ ರೆಡಿ ಆಗೀನಿ ಅಂತಂದ್ರೆ ಇವತ್ತು ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದೀನಿ. ಎಷ್ಟು ತಿಂಗಳಾಗಿತ್ತಂದ್ರೆ ನಾನು ಬಂದು ಒಂದು 3 ಮಂತ್ಸಲ್ಲಿ ಹೋಗಿ ಬಂದಿದ್ದೆ ನಾನು ಗೈಸ್. ನಿಮ್ಮ ವ್ಲಾಗ್ ಡೈಲಿ ನೋಡೋರಿಗೆ ನಂಗೆ ಗೊತ್ತಿರುತ್ತಾ, ಅವಾಗಲೇ ಉಡಿಯೋಕ್ಕೆ ಹಾಕ್ಕೊಂಡು ಎಲ್ಲ ಪ್ರೊಸೀಜರ್ಸ್ ಎಲ್ಲ ಮುಗಿಸಿ 5 ಮಂತ್ಸಲ್ಲಿ ಮತ್ತೆ ಬರೋಣ ಅಂತೇಳಿ ಅಂದ್ಕೊಂಡು ಬಂದಿದ್ದೆ. ಇವಾಗ ಗುಂಡಾಗ ನಾಳೆಗೆ 6 ಕಂಪ್ಲೀಟ್ ಆಗುತ್ತಾ, ಯಾವಾಗಾದರೂ ಹೋಗ್ಬೋದಂತ ಇತ್ತು. ಸೊ ಅದಕ್ಕೆ ನಾಳೆ ನಾಡ್ದು 15 ದಿನ ಹಂಗೆ ಹಿಂಗೆ ಅಂತೇಳಿ ಇಲ್ಲಿವರೆಗೂ ಬಂತು ನೋಡ್ರಿ ಗೈಸ್. ಫೈನಲಿ ಇವತ್ತು ಊರಿಗೆ ಹೊಂಟೀನಿ. ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿನಿ. ಎದಕ್ಕೆ ಒಂಥರ ಮೂಡ್ ಆಫ್ ಆಗ್ಬಿಟ್ಟೈತಿ ಬೆಳಿಗ್ಗೆಯಿಂದನ. ನಾರ್ಮಲ್ ಇದ್ದೆ, ಬಟ್ ಅಂದ್ರೂ ಏನು ಮಾಡೋಕೆ ಇಂಟ್ರೆಸ್ಟ್ ಬರೋವಲ್ಲಾಗ್ಬಿಟ್ಟಿತ್ತು. ಹೆಂಗಾದರೂ ಹೋಗ್ಬೇಕಲ್ಲ ಅಂತೇಳಿ ಫೈನಲಿ ರೆಡಿ ಆಗೀನಿ. ಮತ್ತು ಇವತ್ತು ಸೋಮವಾರ ಗೈಸ್. ಇವತ್ತೊಂದಿನ ಇದ್ಬಿಡು, ನಾಳೆ ಮಂಗಳವಾರ ಬರುತ್ತಾ, ಹೋಗೋಕ್ಕಾಗಂಗಿಲ್ಲ. ಬುಧವಾರ ಒಂದಿನ ಹೋಗ್ಬಿಡಂತಿ, ಹೆಂಗಾನು ಮಾಡು ಹಂಗ ಹಿಂಗಂತೇಳಿ ಬೆಳಿಗ್ಗೆಯಿಂದ ರೇಷ್ಮಾ, ಸಾವಿತ್ರಿ, ಜ್ಯೋತಿ ಹಚ್ಚಿಬಿಟ್ಟಾರ. ಮೊನ್ನೆನೇ ನಾನು ಕ್ಯಾನ್ಸಲ್ ಮಾಡಿದ್ದೆ ಗೈಸ್ ಊರಿಗೆ ಹೋಗೋದು. 3 ಡೇಸ್ 4 ಡೇಸ್ ಮುಂದಕ್ಕೆ ಹಾಕಿದ್ನೆ. ಮತ್ತೆ ಬರೀ ಇದೇ ಆಗ್ಬಿಡುತ್ತಾ, ಮತ್ತೆ ನನಗೂ ಬೇಸರ ಆಗ್ಬಿಡುತ್ತಾ ಹೋಗೋಕೆ. ಒಂಥರ ಮೊದಲೇ ಬೇಜಾರಾಗಿರುತ್ತೆ, ಮತ್ತು ನಾಳೆ 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 ಅನ್ಕೊಂಡು ಬಿಟ್ಟರೆ ಇನ್ನೂ ಸ್ವಲ್ಪ ಬೇಜಾರಾಗುತ್ತೆ ಅಂತೇಳಿ ಡಿಸೈಡ್ ಮಾಡಿದೆ ಹೋಗಲೇಬೇಕಂತ ಹೇಳಿ. ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮುಗಿಸಿನಿ. ಬ್ಯಾಗ್ ಪ್ಯಾಕ್ ಮುಗಿಸೇ ಒಂದು ತಿಂಗಳಾಗಕ್ಕೆ ಬಂತು ಅನ್ಸುತ್ತಾ. 5 ಮಂತ್ ಸ್ಟಾರ್ಟ್ ಆದಾಗ ಹೋಗ್ಬೇಕನ್ನ, 5 ಮಂತ್ ಎಂಡ್ ಆದಾಗ ಹೋಗ್ಬೇಕನ್ನ, 5 ಮಂತ್ ಎಂಡ್ ಆದಮೇಲೆ ಹೋಗ್ಬೇಕಂತ ಅನ್ಕೊಳಕಂತಿದ್ನೆ. ಅದೇನೇನೋ ಆಗಿ ಇಲ್ಲಿವರೆಗೂ ಬಂದೈತೆ ನೋಡ್ರಿ. ಹೋಯ್ ಇನ್ನೊಂದೇನಪ್ಪ ಅಂತಂದ್ರೆ ಗೈಸ್ ನೋಡ್ರಿ, ನನ್ನ ಸೀರೆ ಇದು ನನ್ನ ಬರ್ತಡೇ ಇದ್ದಾಗ ನಮ್ಮ ರೇಣು ಕೊಡ್ಸಿದ ಸಾರಿ ಗೈಸ್. ಇದು ರೇಣು ಅಂದ್ರೆ ನೀವು ನೋಡಿರ್ತೀರಿ, ಗಂಗಾವತಿಲಿ ಇರ್ತಾರಲ್ಲ, ರೇಣು ಶ್ರುತಿ ಅಂತ ಬರ್ತಾ ಇರ್ತಾರಲ್ಲ, ಅದ್ರೊಳಗಡೆ ರೇಣು ಕೊಡ್ಸಿರೋ ಸಾರಿ ಇದು. ಹೆಂಗೈತಂತ ನೋಡ್ರಿ. ಹೆಂಗ್ ಕಾಣಕಂತೀನಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಆ್ಯಕ್ಚುಲಿ ಏನೋ ಇದು ಆ್ಯಕ್ಚುಲಿ ಹಿಂಗೆ ಇಟ್ಕೊಳ್ಳೋದು ಗೈಸ್, ಈ ಥರ ಇಟ್ಕೊಳ್ಳೋದು. ನನ್ನ ಬರ್ಡೇ ಇದ್ದಾಗ ಸಾವಿ ಜ್ಯೋತಿನ ಕೊಡ್ಸಿದ್ರು ಇದನ್ನ. ಇದು ನಂದು ಗೋಲ್ಡ್ ನೆಕ್ಲೆಸ್, ನೀವು ನೋಡಿರ್ತೀರಿ. ಸಿಂಪಲ್ ಆಗಿ ಅಂತೇಳಿ ಈ ಥರ ಹೂವು ಇಟ್ಕೊಳ್ಳೋಣ ಅನ್ಕೊಂಡೆ ಗೈಸ್, ಬಟ್ ಹೂವಿಲ್ಲ. ಹಂಗೆ ಸುಮ್ಮನೆ ರೆಡಿ ಆಗಿನಿ. ಆಮೇಲೆ ನಮ್ಮ ಅಣ್ಣ ತಂದು ಕೊಡ್ತೀನಿ ಅಂತ ಹೇಳಿದಾರ. ಮತ್ತು ಇವತ್ತೇನಪ್ಪ ಅಂತಂದ್ರೆ ನಮ್ಮ ವೀರೇಶ ನಮ್ಮನ್ನ ಬಿಟ್ಟು ಬರಕಂತಿಲ್ಲ. ಯಾಕಂದ್ರೆ ಒಂದು ಇವೆಂಟ್ ಇತ್ತು. ನಾವು ನಾಳೆ ನಾಳೆ ಅಂದ್ಬಿಟ್ಟಿವಲ್ಲ, ಇವ್ರು ಯಾವಾಗ ಹೋಗ್ತಾರೆ ಏನಂತೇಳಿ ಅವ್ನಿಗೆ ನಿನ್ನೆನೂ ಹೇಳಿಲ್ಲ ನಾನು. ಸಾವಿ ಬರ್ಡೇ ಅದು ಅಂತೇಳಿ ಬ್ಯುಸಿ ಆಗ್ಬಿಡ್ತೀನಿ. ಸಡನ್ ಆಗಿ ಹೇಳಿನಿ ಇವತ್ತಂತೇಳಿ ಇವೆಂಟ್ ಇತ್ತು, ತವರಿಗೆರೆ ಹೋಗ್ಬೇಕು, ಫಿಕ್ಸ್ ಆಗ್ಬಿಟ್ಟಿನಿ ಹಂಗ ಹಿಂಗ ಅಂದ. ಸೊ ಅದಕ್ಕೆ ನಾವೇ ಒಂದು ಆಟೋ ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಅಂದ್ಕೊಂಡು ಡಿಸೈಡ್ ಮಾಡಿ ನೋಡ್ರಿ. ಸೀರೆ ನೋಡ್ರಿ ಗೈಸ್, ಆಮೇಲೆ ಬ್ಲೌಸ್ ಬಗ್ಗೆ ಹೇಳ್ತೀನಿ. ಈ ಸೀರೆನ ನಮ್ಮ ರೇಣು ಕೊಡ್ಸಿದ್ದು. ಇವತ್ತು ಉಟ್ಕೊಳ್ಳೋದು ಸಂಭವ ಬಂದಿದೆ. ಈ ಬ್ಲೌಸ್ ನೋಡ್ರಿ ಗೈಸ್ ಹೇಗಿದೆ ಅಂತ ಕಮೆಂಟ್ ಮಾಡ್ರಿ. ಮತ್ತೆ ಈ ಬ್ಲೌಸ್ನ ನಂಗೆ ಇಲ್ಲಿ ನಮ್ಮ ಕಾಟಗಿಲಿ GP ರೆಂಟಲ್ ಅಂತಿದೆ ಗೈಸ್. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಅಮೂಲ್ಯ ನಾಯಕ್ ಪೇಜಲ್ಲಿ ನಾನು ಇದನ್ನ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ. ಇವಾಗ ಮಾಡಲ್ಲ, ಒಂದು 2-3 ಡೇಸ್ ಆದಮೇಲೆ ಮಾಡ್ತೀನಿ. ಮತ್ತು ನನ್ನ ಹಳೇದು ಒಂದು ಫ್ರಾಕ್ಸ್ ಕೊಟ್ಟಿದ್ರು ಗೈಸ್ ಅವರು ಮತ್ತೆ ಒಂದು GP ರೆಂಟಲ್ ಅಂತ ಹೇಳಿ ಬ್ಲೌಸು ಮತ್ತು ಜ್ಯುವೆಲರೀಸು ಆ ಥರ ಮಾಡ್ತಾ ಇದ್ದಾರೆ ಅವರು. ತುಂಬಾ ಚೆನ್ನಾಗದಾವ ಗೈಸ್ ಇಲ್ಲಿ ಕಾಟಿಗೆ ಅವರು ಸುತ್ತಮುತ್ತ. ಮತ್ತು ಏನಾದರೂ ನಿಮ್ಗೆ ಆನ್ಲೈನ್ ಆರ್ಡರ್ಸ್ ಬೇಕಾದರೂ ಮಾಡಿಕೊಡ್ತಾರೆ ಅವರು. ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. GP ರೆಂಟಲ್ ಹೌಸ್ ಅಂತ ಐತಿ, ಆ ಪೇಜಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಾಂದರೆ ನಾನು ಹಾಕ್ತೀನಿ ಗೈಸ್, ಅವಾಗ ನೋಡಿ ಆದ್ರೆ ಅವ್ರ ಪೇಜಿಗೆ ಮೆನ್ಷನ್ ಮಾಡಿ ಅವ್ರಿಗೆ ಮೆಸೇಜ್ ಮಾಡಿದರೆ ನಿಮ್ಗೆ ಅವರು ಯಾವ ಅಡ್ರೆಸ್ಸಿಗೆ ಬೇಕೋ ಆ ಅಡ್ರೆಸ್ಸಿಗೆ ಕಳಿಸ್ಕೊಡ್ತಾರೆ. ನಿಮಗೆ ಮ್ಯಾಚಿಂಗ್ ಬ್ಲೌಸು ಸೀರೆ ಇರ್ಬೇಕಾಯ್ತು ಅಂದ್ರೆ ನೀಟಾಗಿ ಉಡ್ಕೊಂಡು ತಗೋಬೋದು ನೋಡ್ರಿ.
ಅಂದ್ರೆ ಇದು ಸ್ವಲ್ಪ ಹೊಲಿಯದ ಸ್ವಲ್ಪ ಇದು ಫುಲ್ ಫಿನಿಶಿಂಗ್ ಅದು ಡೀಪ್ ಆಗಿ ಆಗುತ್ತೆ ಏನೋ ಅಕ್ಕ ಅಂತೇಳಿ ಈ ಥರ ಮಾಡಿಬಿಟ್ರೆ ಇದನ್ನ ತೆಗಿಸ್ಬೋದು ನಾನು. ಬಟ್ ಓಕೆ ನಡೀತದೆ ಇವಾಗ. ಆ ಥರ ಬೇಕು ಆ ಥರ ಡಿಸೈನ್ಸ್ ಅದಾವ ಅವ್ರ ಹತ್ರ. ಮತ್ತು ಇಯರಿಂಗ್ಸು ಸರಗಳು ಎಲ್ಲ ರೆಂಟ್ಗೂ ಕೊಡ್ತಾರೆ ಅನ್ಸುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರೇನು ಯೂಟ್ಯೂಬಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ದಿಲ್ಲ, ಬಟ್ ನಂಗೆ ಗೊತ್ತಿರೋ ಅಕ್ಕ ಒಬ್ಬರು ಅವರು ನನಗೆ ಪರಿಚಯ ಆದಾರಲ್ಲ, ಸೊ ಹೆಲ್ಪ್ ಆಗಲಿ ಅಂತ ಒಂದೇ ರೀಸನಿಗೆ ಹೇಳಿದೆ. ಇದು ನೋಡ್ರಿ ಎಷ್ಟು ಕ್ಯೂಟ್ ಐತಿ. ಇದು ಆ್ಯಕ್ಚುಲಿ ಗೈಸ್ ಹಿಂಗೆ ಇದು ನಂದು ಗೈಸ್ ಡ್ರೀಮ್ ಐತಿ ಗೈಸ್. ಈ ಥರ ಹಿಂದೆ ಹಾಕ್ತಾರಲ್ಲ ಅದು ಗೋಲ್ಡ್ ತಗೋಬೇಕಂತ ಡ್ರೀಮ್ ಐತಿ. ಆ ಡ್ರೀಮ್ನ ನೋಡಮ್ ಮುಂದಕ್ಕೆ ಹಾಕಿನಿ ಡ್ರೀಮ್ನ. ಈ ಥರ ಇದೆ. ನನಗೆ ಓವರ್ ಆಗುತ್ತೆ ಅಂತ ನನಗೆ ಜ್ಯುವೆಲರ್ಸ್ ಜಗ್ಗಿ ಹಾಕೊಂಡ್ಬಿಟ್ರೆ ನಾನು ಓವರ್ ಫೀಲ್ ಕೊಡೋಕಂದ್ಬಿಡುತ್ತೆ. ಅದಕ್ಕೆ ನಾನು ಭಾಳ ಜ್ಯುವೆಲರ್ಸ್ ಹಾಕೊಂತಿರಲ್ಲ ಯಾವಾಗನಾಯ್ತು. ಇದು ನಾನು ಬಗೆಸಿ ತಗೊಂಡಿರೋದು ನೆಕ್ಲೆಸ್ ಗೈಸ್. ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಹೋಗ್ತಾ ಇದ್ದೀನಿ ಗೈಸ್. ಹಂಗೆ ಕಂಟಿನ್ಯೂ ಆಗಿ ಬ್ಲಾಗ್ ನೋಡ್ತಾ ಇರ್ರಿ. ಜ್ಯೋತಿ ಸಾವುನು ಬಿಟ್ಟು ಬರ್ತೀವಿ ಅನ್ನಕಂತಾರ. ಏನು ಮಾಡ್ತಾರೆ ಏನು ಗೊತ್ತಿಲ್ಲ. ನಮ್ಮ ಶಿಲ್ಪ ಕೂಡ ಬಂದಿದಾರಲ್ಲ, ಅವರು ಕೂಡ ಹಾಸ್ಪಿಟಲ್ಗೆ ಹೋಗ್ಬೇಕಂತ. ತೋರಿಸ್ತೀನಿ. ನಮ್ಮ ಗುಂಡ ಎದ್ದಾನೆ ಇವಾಗ. ಅತ್ತಿಗೂ ಒಂದು ಸ್ಪೆಷಲ್ ಡ್ರೆಸ್ ಐತಿ, ಅವ್ರ ಚಿಕ್ಕಮ್ಮ ಆನ್ಲೈನಲ್ಲಿ ತರಿಸಿದಾಳ. ಅದನ್ನು ಅವನಿಗೆ ಹಾಕಿ ತೋರಿಸ್ತೀನಿ ನಿಮಗೆ. ಹಂಗೆ ಬ್ಲಾಗ್ನ ನೋಡ್ತಾ ಇರ್ರಿ. ಊರಿಗೆ ಹೋದ್ಮೇಲೆ ಹೆಂಗಿರುತ್ತೆ ಏನು ಕೆಲಸ ಅದು ಇದು ಅಂತ ಬ್ಯುಸಿ ಆಗ್ಬಿಡ್ತೀನಿ. ಬ್ಲಾಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಹಂಗೆ ಸಪೋರ್ಟ್ ಮಾಡ್ತಾ ಇರ್ರಿ, ಹಂಗೆ ವಿಡಿಯೋ ನೋಡ್ತಾ ಇರ್ರಿ ಗೈಸ್. ಇವಾಗ ನೆಕ್ಸ್ಟ್ ನಾನು ಹೋಗೋದು ತೋರಿಸ್ತೀನಿ. ಎದ್ರಾ ನನ್ನ ಹೆಂಗೆ ಗಾಬರಿಯಿಂದ ನೋಡಕಂತ ನೋಡ್ರಿ ಗೈಸ್. ನಾನು ರೆಡಿ ಆಗಿನಲ್ಲ, ಚಲೋ ಕಾಣಕಂತೀನ ರೀ ಚಲೋ ಕಾಣತ್ತೀನನ್ರಿ ನಾನು. ಹಿಂಗನ್ರಿ ಒಂದು ಸೈಡ್ ಬರೋದನ್ರಿ? ಹಾಂ ರೀ ಚಲೋ ಕಾಣಕಂತೀನ ರೀ. ನೋಡ್ರಿ ಊರಿಗೆ ಹೋಗ್ತೀವಿ ಅಂತೇಳಿ ಪಾಪ ಗುಂಡನ್ನ ತುಂಬ ಮಿಸ್ ಮಾಡ್ಕೊಂತಾಳಕಿ. ಕೃಷಿ ಗುಂಡನ್ ಮಿಸ್ ಮಾಡ್ಕೊಂತೀಯನ? ಕೃಷಿ ನೋಡಲ್ಲ ಅಷ್ಟಿಗೆ ದಡಮ್ ಏನಂತಾರ ಈಕೆ ಜಾನು ಗುಂಡನ್ ಮಿಸ್ ಮಾಡ್ಕೊಂತಿ. ತಮ್ಮಿಗೆ ಏನಂತಿ ಬಾ ನೋಡು. ಕೃಷಿ ಗುಂಡನ್ ಮಿಸ್ ಮಾಡ್ಕೊಂತೀನಮ್ಮ? ಇಲ್ಲ ಏನಂತ ಐಡಿಯಾನೇ ಇಲ್ಲ ಗೈಸ್. ಸುಮ್ಮನೆ ಕೇಳಕಂತೀನಿ ನಾನು. ಮಿಸ್ ಗಿಸ್ ಅದೆಲ್ಲ ಗೊತ್ತಿಲ್ಲ. ಕೃಷಿ ಊರಿಗೆ ಹೋದ್ರೆ ಮಿಸ್ ಮಾಡ್ಕೊಂತಿ ಗುಂಡನ್ನ? ತಮ್ಮ ಹೋದ್ರೆ ಅಳ್ತೀಯನ ಕೃಷಿ? ಇಲ್ಲಿ ನೋಡಿಲ್ಲ ಒಂಟಿವ್ ನೋಡು. ಬಾಯ್ ಬಾಯ್ ನೋಡ್ರಿ. ಗುಂಡ ಟಿಸ್ ಫಸ್ಟ್ ಸ್ಟಾರ್ಟ್ ಮಾಡಿಲ್ಲ ಇವಾಗ. ಝೂಮ್ ಹಾಕಿಂತಾಗ ಮಮ್ಮಿ ಹೆಂಗೆ ಟಿಸ್ ಹಚ್ಚೆ ನೋಡಕ್ಕ. ಆಕೆಗೆ ಇವಾಗ ಡ್ರೆಸ್ ಹಾಕಿ ರೆಡಿ ಮಾಡ್ಬೇಕು. ಆಗಲೇ 6 ಗಂಟೆ ಆಗಕ್ಕೆ ಬಂದೈತಿ ಗೈಸ್. ನೋಡ್ರಿ ಇವಾಗ ನಾ ರೆಡಿ ಆದ್ಮೇಲೆ ನನಗೆ ಏನಾರ ಮಾಡ್ಬೇಕಂದ್ರೆ ಕಷ್ಟ ಗೈಸ್. ನನಗೆ ರೆಡಿ ಆಗ್ಲಾರ್ಕಿನ ಮುಂಚೆ ಏನು ಬೇಕಾದ್ರೂ ಮಾಡ್ತೀನಿ. ಬಟ್ ರೆಡಿ ಆದ್ಮೇಲೆ ಏನಾರು ಮಾಡ್ಬೇಕಂತಂದ್ರೆ ಸ್ವಲ್ಪ ಮೇಲೆ ಹತ್ತವ ಕಾಪಿರೇಟ್ ಬರುತ್ತೆ ನಮಗೆ ರೆಡಿ ಮಾಡಕ್ಕಂತೀವಿ ಗುಂಡನ್ ಗೈಸ್. ಪ್ಯಾಂಪರ್ಸ್ ಹಾಕಿಲ್ಲ, ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವಲ್ಲ ಗೈಸ್, ಫಾಲೋ ಮಾಡಿಲ್ಲ ಅಂದ್ರೆ ನನ್ನ ಗೆಟ್ ಔಟ್ ಮಾಡಿಸ್ತಾರೆ ಯೂಟ್ಯೂಬ್ ಅವರು. ಸೊ ಇವಾಗ ಗುಂಡಗೆ ರೆಡಿ ಮಾಡಕ್ಕಂತೀನಿ. ಆಲ್ರೆಡಿ ಟೈಮ್ ಆಗ್ಬಿಟ್ಟೈತಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಹಿಂಗಾರ ಊರಿಗೆ ಹೋಗ್ತೀವಲ್ಲ ಅಂತೇಳಿ ರೆಡಿ ಮಾಡಕ್ಕಂತೀನಿ. ನೋಡ್ರಿ ಗೈಸ್, ನಾನೊಂದು ಸ್ವಲ್ಪ ಪ್ರಮೋಷನ್ ಇತ್ತು, ಬ್ಲೌಸಿನ ಸ್ವಲ್ಪ ಪ್ರಮೋಷನ್ ಮಾಡ್ಕೊಂಡೆ. ಹಂಗೆ ನಮ್ಮ ಗುಂಡನ ರೆಡಿ ಮಾಡಿ ಗುಂಡುಗೆ ಯಾವ ಡ್ರೆಸ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಗುಂಡುಗೆ ಇವಾಗ ಸಭಾ ಮೇಡ್ ಯೂಸ್ ಮಾಡಕ್ಕಂತೀನಿ. ಈಗ ಒಂದು 10 days ಆಗಕ್ಕಂತ ಅದಿನ್ನೊಂದು ಸ್ಟಾಪ್ ಮಾಡಿದ್ದೆ. ರೆಡಿ ಮಾಡಿ ತೋರಿಸ್ತೀನಿ ತಾಯಿದ್ರಿ ಬನ್ನಿ. ಎಲ್ಲರೂ ಹೊಂಟಿವಿ. ಕೃಷ್ಣ ಬಚ್ಚಿಟ್ಟಾರ್ರಿ. ನಮ್ಮ ರೇಷ್ಮಕ್ಕ ಬೇಜಾರಾಗತ್ತಿ. ನಾವು ಅವ್ರ ಜೊತೆ ಹೊಂಟಿವಲ್ಲ. ಬರ್ರಿ ಬಾಯ್ ಅಣ್ಣ, ಬರ್ರಿ ಬಾ ನೀನು.
ಅದಕ್ಕೆ ಚಲೋ ಐತಿ ಹೌದಾ ಚಲೋ ಐತಂತ್ರಿ ಚಂದ ಕುಂಕುಮ ಡ್ರೆಸ್ ಮಮ್ಮಿ ಇಲ್ಲ ಗೈಸ್ ಕೃಷ್ವಿನ್ ಬಿಡಕ್ಕೆ ಕೃಷ್ಣನ್ ಬಿಡಕ್ ಹೋಗಿಲ್ಲ ನಾವು ಹೊಂಟಾಗ ಆಳ್ತಾಳ ಕೃಷ್ವಿ ಅಂತೇಳಿ ಆಕಿನ ಬಚ್ಚಿರ್ತಾರ್ರಿ ಬಾಯ್ ಒಂದು ನೋಡ್ರಿ ಇದ್ರೊಳಗೆ ಇದೆಲ್ಲರೂ ಗುಂಡನ್ ಬಿಟ್ಟು ಹೊಂಟಿವ್ರಿ ಇಲ್ಲೇ ಬಾಯ್ ಗುಂಡು ಹಂಗೆ ಬಟ್ಟಿ ಗಿಟ್ಟಿ ಎಲ್ಲ ಕಾಣಕತ್ತಾವ ಇಲ್ಲ ಅಯ್ಯೋ ಗುಂಡು ನೋಡ್ರಿ ಹೊಂಟ್ರೆ ಅಲ್ಲ ವಿಶ್ವದಿದ್ರಂತ್ರ ಜಗ್ಗಿ ಆಳ್ತಿದ್ವಿ ನಾವ್ ಹೋಗ್ಲಿಲ್ಲ ಅಂದ್ರ ನಮ್ಗ ಜಗ್ಗಿ ಬೇಜಾರಾಗ್ತೈತ್ರಿ ಅವ್ರ ರೇಷ್ಮೆ ನೋಡ್ರಿ ಪಾಪ ಅದಕ್ಕೆ ಏನು ಗೊತ್ತಿಲ್ಲ ಸುಮ್ನೆ ಕುಂತೈತಿ ಅದ ರೇಷ್ಮೆ ಎಷ್ಟು ಎಮೋಷನಲ್ ಅದ ಎಲ್ಲರೂ ಅದಾರ ಅವಾಗಿದ್ದೆ ನಾನು ಈಗೀಗ ಸ್ವಲ್ಪ ಹಂಗಾಗಿದೆ ಇವರೆಲ್ಲರೂ ಮೂವರು ಪಾಪ ರಘು ಏ ರಘು ಬೇಜಾರಾಗಿದ್ದ ರಘು ಒಟ್ಟೆ ನಗವಲ್ಲ ಅಲ್ಲಿ ವಾತಾವರಣ ಹೆಂಗಿರುತ್ತೆ ಏನಪ್ಪ ಹೆಂಗಿರುತ್ತೆ ನಿನ್ನಕ್ಕಿಂತ ಎಷ್ಟು ಜನ ಹೆತ್ಕೊಂತಾರ ಮಮ್ಮಿ ಕೇರ್ ಮಾಡ್ತಾಳೆ ಇಲ್ಲ ನಮ್ಮ ಗುಡ್ಡದ ಬಂದಿದ್ಯಾ ಸ್ವಲ್ಪ 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 ಸುತ್ತ ಹೊಡೆದು ಬಂದಂಗ ಆಗ್ತೈತಿ ದಾರಿ ಅಷ್ಟು ಸರಿಗಿರ್ಲಿಲ್ಲ ಹಂಗಾಗಿ ಲೇಟ್ ಆಗ್ತದ ಕುಂಕುಮ ಎಲ್ಲ ಹೋಗ್ಬಿಟ್ಟೈತಿ ನೋಡಮ್ ಅಲ್ಲಿ ಯಾರ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡಕ್ ಯಾರು ಹಂಗಾಗಿ ಏನಿರಲ್ಲ ನಾವೇ ಅಲ್ಲಿ ಹೆಂಗಿರ್ತೀವಿ ಏನಂತಂದು ತೋರಿಸ್ತೀವಿ ಬರ್ರಿ ಅಲ್ಲಿ ಮನೆ ಕಡೆದವ್ರು ಎಲ್ಲಾರು ಹೆಂಗ್ ರಿಯಾಕ್ಟ್ ಮಾಡ್ತಾರ ತೋರಿಸ್ತಾ ಇದ್ರಿ ಓಯ್ ಅಪ್ಪಾಜಿ ನಿಮ್ ಊರಿಗೆ ಬಂದ್ರಿ ನೀವು ಊರಿಗೇನ್ರಿ ನಿದ್ದೆ ಆತಾರಿ ನಿದ್ದೆ ಆತ್ರಿ ನಂಗ ಬ್ಯಾಗ್ ಎಲ್ಲ ಇಲ್ಲೇ ಇದೆ ಮಾಡ್ಕೊಂಡು ಹೋಗ್ಬಿಡಮ್ಮ ದೇವ್ರ ಐತೆ ಎಲ್ಲ ಮಾಡ್ಕೊಂಡು ಎಲ್ಲರೂ ನೋಡ್ಕೊಂಡ್ ಬರ್ರಿ ಇದೇ ಗುಡಿ ಐತಿ ನೋಡ್ರಿ
ಕಡ್ಡಿಯ ಕಡ್ಡಿ ರೆಡ್ ನಮ್ಮ ಮಮ್ಮಿ ಜೊತೆ ಬರೋ ಜಗಳ ತಗೊಂಡಿದ್ದೆ. ಇವ್ರು ಜಗಳ ಮಾಡಕ್ಕೆ ಯಾರಿಲ್ಲ. ನಾಚಿಕೆ ಇಲ್ವಾ ನಿಮಗೆ? ಎಂತದ್ರೂ ಇಲ್ಲ. ಮಮ್ಮಿ ಕಕ್ಕೆ ಅಲ್ಲೇ ಓದ್ತಾರ. ನೋಡ್ರಿ ಕುಂಕುಮ ಹಚ್ಚಕ ಸರ್ಕಸ್ ಮಾಡಕತ್ತಾಳ. ಹಾ ಅವಾಗ ನಂಗೆ ಹಚ್ಚ ಹಂಗ ಹಚ್ಚಿ ಬಿಡ್ತಿತ್ತು. ಹೇಳಿ ಹಂಗಲ್ಲ ಹಿಂಗ ಇಲ್ಲೈತಾ ಕರೆಕ್ಟ? ಹ್ಞೂ ಕರೆಕ್ಟ್ ಹೇಳು. ಇರ್ಲಿ ಬಿಡಿ ಏನಾಗಂಗಿಲ್ಲ. ಹಚ್ಚಿದ್ರೆ ಅಪ್ಪಾಜು ಹಾಯ್ ಕಡ್ಡಿ ಕೊಲ್ಲೆ ಕಡ್ಡಿ ಕೊಲ್ಲೆ ಇಲ್ಲ ಟಿವಿ ನೋಡಕತ್ತನಲ್ಲಿ. ನಿಮ್ ಟಿವಿ ಇದೆ. ನೋಡ್ರಿ ಅವ್ರ ಅಪ್ಪಾಜಿ ಝೂಮ್ ಹಾಕಿದ್ರೆ ಕ್ಲಾರಿಟಿ ಹೊಂಟೈತಿಲ್ಲ, ಅದಕ್ಕೆ ಆಗ್ಲಿಲ್ಲ ನಾನು. ಏನೋ ಮಾಡ್ತಾನೆ, ಏನೋ ಮಾಡ್ತಿ. ರಘು ಎಲ್ಲಿ ಬಂದಿರಿ? ಏನ್ ಬಂದಿರಿ ನೀವು? ಬೈತಿರ್ಲಾರ್ದ ನಮ್ಮ ಮನೆಗೆ ಬಂದೇವ. ಬೈತಿರ್ಲಲ್ಲ ನಿಮ್ಮನೆ ನಡಿ, ನಿಮ್ಮನೆ ನಡಿ ಅಂತ. ಏನೋ ಎನರ್ಜಿ ಇತ್ತು. ಏನ ಈ ಮನೆಗೊಂದು ಎನರ್ಜಿ ಐತಾ? ಯಾಕಂದ್ರೆ ಆಕ್ಟಿವ್ ಆಗಿಬಿಡ್ತಾನೆ. ಅಲ್ಲೇನಾದ್ರು ಇದ್ರೆ ಅಂತೇಳಿ ಕೆಲಸ ಮಾಡ್ಕೊಳೋದು, ಅಂತೇಳಿ ಕೆಲಸ ಮಾಡೋದು. ಬ್ಯಾಕ್ ಟು ಡ್ಯೂಟಿ ಅಂತಂದು ಜಾಯಿನ್ ಆಗ್ಯಾರ್ರಿ. ಅಲ್ಲಿಗೆ ಸೀರೆ ಕಚ್ಚಿ ಕಟ್ಟಾರ ಮೆಲ್ಲಕ್ಕ. ಇನ್ನೇನು ಡ್ಯೂಟಿಗೆ ಜಾಯಿನ್ ಆಗಲೇಬೇಕಿದೆ ಅಂತ ಸಿಚುವೇಶನ್ ಇತ್ತು. ಅಲ್ಲಿ ಅಂದ್ರೆ ಏನಾಗಲ್ಲ. ಇಲ್ಲಿ ನಮ್ಮದೇ ಆಡಳಿತ ಅಲ್ಲಿ ನಮ್ಮದೇ ಅವ್ರು ಇರ್ತಾರಲ್ಲ, ಅಷ್ಟು ಆಡಳಿತ ಅಂತಲ್ಲದು ಬೇರೆ ಸೇವಕಿ. ಹಂಗಲ್ಲ, ಅಲ್ಲಿ ಆಪ್ಷನ್ ಇರುತ್ತಾ? ಇಲ್ಲಿ ಆಪ್ಷನ್ ಇರಲ್ಲ ಅಷ್ಟೇ. ಒಂದು ಫ್ರಿಜ್ ಡೋರ್ ತೆಗೆಸ್ಕೊಂಬಂದು ಈಗ ಅನನ್ಯ ಅಮೂಲ್ಯ ಅವ್ರು ದೊಡ್ಡವ್ರಾಗತ್ತನ ನೀನ್ ಇದೆ ಒಂಥರ ಹೊಸ ಹೊಸ ಎಲ್ಲ ಹೊರತುಬಿಟ್ಟಿದ್ನಲ್ಲ ಇಷ್ಟು ದಿನ ಜೀವನಾಲ ಇದ್ನಲ್ಲ, ಎಲ್ಲ ಹೊಸದು. ಕುಸ್ತಿ ಹಿಡಿತಿದ್ದೇನೆ ಅದಕ್ಕೆ. ಶಾರ್ಟ್ ಟೆಂಪರ್ ಏನಕ್ಕ ಬಂಗಾರ ಬಂಗಾರ ಆಗ್ಬಿಟ್ಟೆಯವ್ವ. ಖಾರದ್ದೇನು ಇದಲ್ಲ ಸ್ಮೆಲ್ ಬರ್ತಾ ಏನ್ ಮಾಡತ್ತಿದ್ದಿ ಈಗ? ಒಗ್ಗರಣೆಗೆ ಸ್ವಲ್ಪ ಏನೋ ಸದ್ಯಕ್ಕೆ ಬರ ಖಾರದ ಬರಾಕತ್ತೈತಿ. ಪೂರ ಬರುತ್ತೆ. ಬೆಲ್ಲಗಿಲ್ಲ ಹಾಕೊಂಡು ಸರಿ ಹೋಗುತ್ತಾ? ವಾಸನೆ ನೋಡ್ರಿ ಎಲ್ಲಿ ನೋಡಿದ್ರು ಬಂಗಾರ ಕಾಣ್ತಾ ಇದೆ. ಇಲ್ಲೊಂದೇ ಇಲ್ಲ ಗೈಸ್, ಒಂದು ತಗೋಬೇಕು, ಇಲ್ಲೊಂದು ತಗೋಬೇಕು ಅಷ್ಟೇ. ಅಷ್ಟೇ, ಇನ್ನೇನು ಮತ್ತೆ ರಬ್ಬರ್ ಗುಂಡಿ ಅವೆಲ್ಲ ಬಂಗಾರ ತಗೋಬೇಕು ಅನ್ಕೊಂಡಿದ್ದೆ. ಎರಡು ರಿಂಗ್ ತಗೋಬೇಕು. ಮತ್ತೆ ಈ ಕಡೆ ಇದನ್ನು ತಗೊಂಡ್ರೆ ಸಾಕು. ಏನು ಮಾಡ್ತೀನಿ ಎಲ್ಲಿ ರಿಂಗ್? ಅದೊಂದು ಆಯ್ತಲ್ಲ, 3 ಇರಲಿ. ಈ ಕಡೆ 2 ಇರಲಿ, ಈ ಕಡೆ 1 ಇರಲಿ. ಅವು ಆಮೇಲೆ ಯಾರಿಗೆ? ನನಗೆ ನಮ್ಮ ಸೊಸೆ ಅಲ್ಲೇ ಇಲ್ಲಿ ಬಂದ ತಕ್ಷಣ ಇದು ಹೆಣ್ಣು ಹುಲಿ ಅನ್ನಂಗ ಮಾಡ್ತಾರ್ರಿ. ಹೆಂಗ್ ಮಾಡ್ತೀನಿ? ಇದು ಹೆಣ್ಣು ಹುಲಿ. ಎಲ್ಲಿದ್ರು ಹೆಣ್ಣು ಹುಲಿನೇ. ಸಿಮ್ಮಿನಿ ಎಲ್ಲಿದ್ರು ಸಿಮ್ಮಿನಿ. ಶಿಮಿಣಿ ಚಿಮಿಣಿ. ಮಾಳೆ ಅನ್ನೋ ಅಂತಾರಲ್ಲ, ಅದು ಕಟ್ ಮಾಡವಾಗ ಬಂದೇನು ಬಡೆ ಕಟ್ಟಾರೆ ಇಲ್ಲಿ ಪಾಟ್. ಅಲ್ಲ ನೋಡ್ತಾ ಇದ್ರಿ. ನೀವು ಮಾತಾಡಿದ್ ಕೇಳಿಸ್ಬೇಕಲ್ಲ ಗಾಯಸಿ. ಕೇಳ್ಸುತ್ತೆ, ಆರಾಮಾಗಿ ಕೇಳ್ಸುತ್ತೆ. ಯಾಕಂದ್ರೆ ಸೈಲೆನ್ಸ್ ಐತಲ್ಲ ಬಾಗಿ. ಆರಾಮಾಗಿ ಕೇಳ್ತೀನಿ, ತೊಂದರೆ ಇಲ್ಲ. ನೀವು ಇಲ್ಲದೆ ಇರೋದಕ್ಕೆ ಏನಾದರೂ ಚೇಂಜಸ್ ಆಗೈತೇನೆ? ಎಂತಂದ್ರೆ ಈಗ ಮೊನ್ನೆ ಬಂದಾಗಿಲ್ಲ ಒಂದು 2 months ಬ್ಯಾಕ್. ಆ ಥರ ಏನು ಚೇಂಜಸ್ ಗೊತ್ತಾಗಲ್ಲ ಅಲ್ಲ. ಚೇಂಜಸ್ ಮಾಡ್ಬೇಕಿಲ್ಲ. ಈಗ ಏನೋ ಸ್ವಲ್ಪ ಪ್ರಾಬ್ಲಮ್ ಇರ್ತಾನೆ ಬಂದ ಬೇರೆ ಆಗ್ತದೆ. ಅಧಿಕಾರಿಗಳು ಬಂದ್ರೆ ಚೇಂಜಸ್ ಮಾಡ್ತಾರೆ. ಏನ್ ಮಾಡಕತ್ತ ನಮ್ ರಘು? ಈಗೇನೋ ಜಗಳಕ್ಕೆ ಹೊಂಟ್ಬಿಟ್ಟನ.
ಮುಟ್ಟಿದ್ರ ಇವ್ರ್ ಮಮ್ಮಿ ಬರಲ್ಲ. ಮಮ್ಮಿ ಕಾಣಿಸುತ್ತೆ ಪಾಪು, ಮಮ್ಮಿ. ನೀವು ಮಮ್ಮಿ ನಿನ್ನೆ ಕಾಣಿಸಬಾರ್ದು ಪಾಪು. ಮಮ್ಮಿ ಕಾಣಿಸುತ್ತಾ? ಪಾಪು ಬರ. ನೀರು ಕೊಡು, ನೀರು ಕೊಡು, ನೀರು ಕೊಡು. ಅದ ಸಣ್ಣ ಹುಡ್ರಿಗೆ ಸ್ವಲ್ಪ ಹಂಗ ಮಾಡ್ತಾನ್ರಿ ನಮ್ಮ ಕೃಷಿ ಜಗಳಕ್ಕೆ ಹೊಂಟಂಗ ಮಾಡತ್ತ. ಗೈಸ್ ನೋಡ್ರಿ ರಘುವರನಿಗೆ ಎಷ್ಟು ಖುಷಿ ಆಗೈತಿ. ಇವಾಗ 10 o'clock ಆಗೈತಿ, ಮಲಗವಲ್ಲ ನೋಡ್ರಿ ಗೈಸ್. ಏನು ಏನು ಎದಕ್ಕೆ ಖುಷಿ ಆಗೈತಿ ನಿನಗೆ? ಎದಕ್ಕ ಏನು? ಫುಲ್ ಗಾಳಿ ಬರಂಗೈತಿ ಗೈಸ್. ಇಲ್ಲಿ ಅಪೋಸಿಟ್ ಫ್ಯಾನ್ ಐತಿ ಈ ಕಡೆ ಸೈಡ್. ಅವನಿಗೆ ಗಾಳಿ ಇರ್ಬೇಕು, ಸೆಕೆ ಇರಬಾರ್ದು ಆ ಥರ ಇವನು. ಗುಡ್ ನೈಟ್ ಹೇಳಮ್ಮ. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ನಮ್ಮ ಹಸ್ಬೆಂಡ್ ಊರಲ್ಲಿ ಏನು ಮಾಡ್ತೀನಿ, ಏನು ಅಡುಗೆ ಮಾಡ್ತೀನಿ, ಏನು ತಿನ್ನಿಸ್ತೀನಿ ಇದೇ ಥರ ಬ್ಲಾಗ್ಸ್ ಬರ್ತಾ ಇರ್ತವೆ. ಹೀಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್ ಮಾಡಿ. ಬಾಯ್ ಗಾಯ್ಸ್. ಬಾಯ್ ಗಾಯ್ಸ್ ಹೇಳಪ್ಪಾಜಿ. ಗುಡ್ ನೈಟ್ ಗಾಯ್ಸ್. ಬಾಯ್ ಬಾಯ್. ಬಾಯ್ ಹೇಳ. ಬಾಯ್. ಫುಲ್ ಜೋಶ್ನಾಗ ನನಗೆ ಇವಾಗ. ಗುಡ್ ನೈಟ್.